ಅಧ್ಯಕ್ಷರಾದಂಥ ನ್ಯಾಮತಿ ಅವರೇ, ಮಾಜಿ ಮಂಡಲಾಧ್ಯಕ್ಷರಾದಂಥ ಅಕ್ಕೆರೆ ಹನುಮಂತಪ್ಪನವರೇ, ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ದೇವಣ್ಣವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಶಾಂತರಾಜ್ ಪಟೇಲ್ರೇ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ KV ಚೆನ್ನಪ್ಪ ಅವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಜಗ್ಗಣ್ಣವರೇ, ಹಾಗೆ ಮಂಡಲ ಪ್ರಧಾನ ಕಾರ್ಯದರ್ಶಿಯಾದಂಥ CK ರವಿ ಅವರೇ, ಬಿಂಬಾ ಮಂಜು ಅವರೇ, ಬಸಲಿಂಗಣ್ಣವರೇ, ಪತ್ರಿಕಾ ಮಾಧ್ಯಮದವರೇ, ಹಾಗೆ ಸೇರಿರುವಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಇವತ್ತು ಹೊನ್ನಾಳಿ ಮಂಡಲದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋ ಒಂದು ಶಬ್ದವನ್ನ ಬಹಳ ದಿನದಿಂದ ಕೇಳ್ತಾ ಇದ್ದೀವಿ. ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿದ್ರೆ ಬೇರೆ ಪಾರ್ಟಿಗೂ ನನ್ನ ಪಾರ್ಟಿಗೂ ವ್ಯತ್ಯಾಸ ಇದೆ ಅಂತ ಹೇಳಿ. ಹಿಂದೆ ಇಂದಿರಾ ಗಾಂಧಿ ನೆಹರು ಕಾಲದಲ್ಲಿ ಪಾರ್ಟಿ ತನ್ನ ಮನೆತನದ ಪಾರ್ಟಿ ಆಗಿತ್ತು. ಆದ್ರೆ ಆವಾಗ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪಾರ್ಟಿ ಆಗಿತ್ತು. ಯಾರದೇ ಒಂದು ಆಸ್ತಿ ಆಗಿರ್ಲಿಲ್ಲ. ಯಾರ್ದೋ ಒಬ್ರು ಮನೆಯಲ್ಲಿ ಈ ತರದ ಸಭೆಗಳು ನಡೀತಿರ್ಲಿಲ್ಲ. ಪಾರ್ಟಿ ಯಾವತ್ತೂ ಕೂಡ ಬಹಿರಂಗವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ರಾಜಕೀಯ ಪಾರ್ಟಿ ಇದು. ಹಾಗಾಗಿ ಸಾರ್ವಜನಿಕವಾಗಿರುವಂತ ಒಂದು ರಾಜಕೀಯ ಪಾರ್ಟಿ ಸಾರ್ವಜನಿಕ ಸ್ಥಳಗಳಲ್ಲಿ ನಡಿಬೇಕಾಗಿರುವಂತ ಒಂದು ಪಾರ್ಟಿಯ ಕಚೇರಿಯಲ್ಲಿ ನಡಿಬೇಕಾಗಿರುವಂತ ಪ್ರಕ್ರಿಯೆಗಳು ಅಧಿಕೃತವಾಗಿ ನಡೀತಾ ಇದೆ ಅಂತ ಹೇಳೋದಕ್ಕೆ ನಾನು ಹರ್ಷ ಪಡ್ತಾ ಇದ್ದೀನಿ. ಇನ್ನೊಂದು ಹೇಳಿದ್ರು ನಮ್ಮ ವಾಜಪೇಯಿ ಅವರು, ಇಲ್ಲಿ ವಾಜಪೇಯಿ ನಂತರ ಇನ್ನೇನು ಈ ಪಕ್ಷಕ್ಕೆ ಭವಿಷ್ಯನೇ ಇಲ್ಲ, ಈ ಪಾರ್ಟಿ ಸತ್ತೋಯ್ತು, ಪಾರ್ಟಿ ಯಾವ ಕಾರಣಕ್ಕೂ ಭಾರತದಲ್ಲಿ ಇರಲ್ಲ, ಕರ್ನಾಟಕದಲ್ಲೂ ಕೂಡ ಇರಲ್ಲ ಅಂತ ಹೇಳಿ ಹೇಳಕ್ ಶುರು ಮಾಡಿದ್ರು ಜನ. ವಾಜಪೇಯಿ ಹೋದ್ರೆ ಇನ್ನೇನು ಮುಗೀತು ಪಾರ್ಟಿ ಅಂತ ಹೇಳಿ. ಆದ್ರೆ ವಾಜಪೇಯಿ ಹೋದ್ರು. ವಾಜಪೇಯಿ ಆದ್ಮೇಲೆ ಆ ತರದ 100 ವ್ಯಕ್ತಿಗಳು ವಾಜಪೇಯಿ ತರದವರು ಮತ್ತೆ ಹುಟ್ಟಿದ್ರು. ಭಾರತದಲ್ಲಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಭಾರತದಲ್ಲಿ ಇವತ್ತು ಅಧಿಕಾರವನ್ನ ಮಾಡ್ತಾ ಬರ್ತಾ ಇರುವಂತ, ಇವತ್ತು ಜಗದ್ಗುರು ಆಗೋದಕ್ಕೆ ಹೊರಟಿರುವಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಸಭೆ ಹಾಗೆ ನಡ್ಕೊಂಡ್ ಬಂದಿರುವಂತ ಪಾರ್ಟಿ ರಾಜ್ಯದಲ್ಲಿ ಕಳೆದ 16 ವರ್ಷಗಳಿಂದ ಕರ್ನಾಟಕದಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅನ್ನೋ ಒಂದು ವಿಷಯ ಇತ್ತು. ಜನಗಳ ಮಧ್ಯೆ ಚರ್ಚೆ ನಡೀತಾ ಇತ್ತು. ಅಂತ ಸಂದರ್ಭದೊಳಗೆ 16 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದೊಳಗೆ ದಕ್ಷಿಣ ಭಾರತದಲ್ಲೂ ಕೂಡ ಖಾತೆ ಅಂತ ಇತ್ತು, ಅಧಿಕಾರವನ್ನು ನಡೆಸಿತು. ಆದ್ರೆ ಇದು ಯಾವ ಕಾರಣಕ್ಕೆ ಇಷ್ಟೆಲ್ಲ ನಡೀತು ಅಂತ ಹೇಳಿದ್ರೆ ಇದು ಕಾರ್ಯಕರ್ತರ ಆಧಾರದ ಮೇಲೆ ನಿಂತಿರುವಂತ ಒಂದು ಪಾರ್ಟಿ. ನಮಗೆ ಹಿಂದೆ ಕಾಂಗ್ರೆಸ್ನವರು ಹೇಳ್ತಾ ಇದ್ರು, ನಿಮ್ಗೆ ಯಾರು ಅಧಿಕೃತವಾದಂತ ಹೈಕಮಾಂಡ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಈ ತರದವ್ರು ಹೆಸರಿಡೋರು. ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳೋರು ನಿಮಗೆ ಯಾರು ಹೈಕಮಾಂಡ್ ಅಂತ ಹೇಳಿದ್ರೆ ಈಗ ಕೂತಿರುವಂತವ್ರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ನಮಗೆ ಹೈಕಮಾಂಡ್ ಅಂತ ಹೇಳ್ತಾರೆ. ಇವರ ಆಧಾರದಲ್ಲಿ ನಮಗೆ ಅಭಿಪ್ರಾಯಗಳು ಸಂಗ್ರಹ ಆಗ್ಬೇಕು, ಕಾರ್ಯಕರ್ತ ಏನ್ ಹೇಳ್ತಾರೋ ಅದು ನಮ್ಮ ಅಭಿಪ್ರಾಯ ಅಂತ ಹೇಳಿ ಈ ತರದಲ್ಲಿ ಮಾಡ್ತಾ ಇದ್ರು. ನೋಡಿದ್ರೆ ಸ್ವಲ್ಪ ನನಗೆ ಯಾಕೋ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಆದ್ರೆ ನಾನು ಈ ಸಭೆಗೆ ಬರ್ಬೇಕು ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ಬೇಕು. ಇವತ್ತು ಈ ಸಭೆಗೆ ಎಲ್ಲಿ ನಡೀತಾ ಇದೆ? ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ. ಇಲ್ಲಿ ಯಾರ್ಯಾರು ಇರ್ತಾರೆ? ಅಧ್ಯಕ್ಷ ಆಗಿ ಬಂದಿಲ್ಲ ಗೊತ್ತಿಲ್ಲ. ಅಧಿಕೃತವಾದಂತ ಸಭೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರಿದ್ದಾರೆ, ತಾಲೂಕು ಉಪಾಧ್ಯಕ್ಷ ಇದ್ದಾರೆ, ತಾಲೂಕು ಮಂಡಲ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಹಾಗೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ. ಈ ತರದವರು ಎಲ್ಲರೂ ಇದ್ದು ಈ ಸಭೆಗೆ ಬರ್ಬೇಕಾಗಿತ್ತು. ಮತ್ತೆ ವೀಕ್ಷಕರಾಗಿ ಬಂದವರು ಕೂಡ ಯಾವ್ದೋ ಮನೇಲಿ ಸಭೆ ನಡೆದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ವಾಗಂದ್ರೆ ಯಾವುದು ಅನಧಿಕೃತ ಅಂತ ಹೇಳಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುವಂತ ಒಂದು ಹುನ್ನಾರ ಇದು ಕಾಂಗ್ರೆಸ್ ಇದು. ನೇರ ನಾನು ಇದ್ರ ಮುಖಾಂತರ ನಾನು ಆರೋಪ ಮಾಡಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನ ಹುನ್ನಾರದಿಂದ ನಮ್ಮ ಕಾರ್ಯಕರ್ತ ಬಲಿಯಾಗ್ತಾ ಇದ್ದಾನೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಅವರು ಹಿಂದೆ ಬ್ರಿಟಿಷರ ಕಾಲದಿಂದನೂ ಕೂಡ ಇವತ್ತು ಏನಾದ್ರು ಭಾರತದಲ್ಲಿ ಆಡಳಿತ ಮಾಡ್ತಾ ಬಂದಿದ್ರೆ ಅದು ಒಡೆದ ಆಳುವ ನೀತಿ. ಹಾಗೆ ಇವತ್ತು ಈ ಪಾರ್ಟಿಯಲ್ಲಿ ಕೂಡ ಒಡೆದಾಡುವಂತ ನೀತಿಯನ್ನು ಮಾಡ್ತಾ ಇದ್ದಾರೆ. ಯಾರನ್ನ ಹೊಡಿತಾ ಇದ್ದಾರೆ ಇವತ್ತು?
ನಮ್ಮ ನಾಯಕರಲ್ಲಿ ಒಡಕುತ್ತಾನ ಅಂತ ಇದ್ದಾರೆ. ನಾನು ಹೊಟ್ಟೆಗೆ ಅನ್ನ ತಿಂದ ಮೇಲೆ ನಾನು ಹೆಂಗಿರ್ಬೇಕು ಅಂತ ಯೋಚನೆ ಮಾಡ್ಬೇಕು. ಇಷ್ಟೊಂದು ಕಾರ್ಯಕರ್ತರ ಶ್ರಮ ಇದೆ, ಬಲಿದಾನಗಳಿವೆ. ನನ್ನ ನಾಯಕನನ್ನ ಮಾಡಿದ್ದಾರೆ, ಈ ತಾಲೂಕಲ್ಲಿ ನನ್ನನ್ನು MLA ಮಾಡಿದ್ದಾರೆ, ಮಂತ್ರಿಯನ್ನಾಗಿ ಮಾಡಿದ್ದಾರೆ, ಎಲ್ಲದನ್ನು ಮಾಡಿದ್ದಾರೆ. ನಾನು ಯಾರ ಮಾತು ಕೇಳ್ಬೇಕು? ನಮ್ಮ ಕಾರ್ಯಕರ್ತರ ಮಾತು ಕೇಳ್ಬೇಕು. ನಾನು ಯಾರ್ದೋ ಹಿತ್ತಾಳಿ ಕಿವಿಯಾಗಿ ಯಾರ್ದೋ ಒಳ ಒಪ್ಪಂದ, ರಾಜಕೀಯ ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಈ ದೇಶದ ಪ್ರಧಾನಿಯನ್ನ ಇವತ್ತು ಸೋಲ್ಸಕ್ಕೆ ಹೊರಟ್ರಲ್ಲ, ಅವ್ರ ಮಾತು ಕೇಳ್ಬೇಕು, ನನ್ನ ಕಾರ್ಯಕರ್ತನ ಮಾತು ಕೇಳ್ಬೇಕು. ಆ ರೀತಿಯಾಗಿ ಇವತ್ತು ಈ ಸಮಯದ ಬಹಳ ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕೋಸ್ಕರ ಈ ಸಭೆಗೆ ಬರ್ಬೇಕು ಅಂದ್ರೆ ನಾನು ಕೂಡ ಯೋಚನೆ ಮಾಡಬೇಕು. ಅಧಿಕೃತವಾದಂತ ಸಭೆ ಇವತ್ತು ಬೈರಣ್ಣವ್ರು ಬಂದಾರೆ, ಸಭೆ ಎಲ್ಲಿ ಕರೆದಿದ್ದಾರೆ, ಹ್ಯಾಕ್ ಕರೆದಿದ್ದಾರೆ, ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕಲ್ಲ ಬರ್ಬೇಕಾದ್ರೆ. ಹಾಗೇನೆ ಇನ್ನೊಬ್ರು ವೀಕ್ಷಕರು ನಮ್ಮ ಸ್ನೇಹಿತರು ಶಿವಮೊಗ್ಗದಿಂದ ಬಂದಿದ್ದಾರೆ, ಅವರು ಕೂಡ ಯೋಚನೆ ಮಾಡಬೇಕು. ಮನೆಯಲ್ಲಿ ಕರೆದ್ರೆ ಹೋಗ್ಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಕರೆದ್ರೆ ಹೋಗ್ಬೇಕು, ಯೋಚನೆ ಮಾಡಬೇಕು. ಹಾಗಾಗಿ ನನ್ನ ಪ್ರಕಾರ ಇದು ಅಧಿಕೃತವಾದಂತ ಸಭೆ, ಮತ್ತೆ ಇದು ಅಧಿಕೃತವಾದಂತ ಅಪೇಕ್ಷಿತರ ಪಟ್ಟಿ. ಇದನ್ನ ಖಂಡಿತವಾಗೂ ನಾನು ಜಿಲ್ಲೆಗೂ ಮತ್ತು ರಾಜ್ಯಕ್ಕೂ ತಲುಪಿಸ್ತೀನಿ ಅನ್ನೋ ಒಂದು ವಿಶ್ವಾಸದಿಂದ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು